ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಎನ್ ರಮೇಶ್ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಈಗ ನಾನು ಹಾಸನ ನಗರದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನರಸಿಂಹರಾಜ ವೃತ್ತ ವೃತ್ತದಲ್ಲಿ ಇದ್ದೇನೆ. ಇತ್ತೀಚೆಗೆ ಹಾಸನ ಮಹಾನಗರ ಪಾಲಿಕೆಯವರು ಇಲ್ಲಿ ಒಂದು ಪುತ್ಥಳಿ ಮಾಡ್ತೀವಿ ಅಂತ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದು ಒಂದು ಬಹಳ ಶ್ಲಾಘನೀಯವಾದ ಕೆಲಸ. ಬಹುಶಃ ಮೈಸೂರು ಒಡೆಯರವರು ನಮ್ಮ ನಗರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನ ನಾವು ನೆನೆಸ್ಕೊಂಡ್ರೆ ಅವರ ಪುತ್ಥಳಿನ ಮಾಡ್ತಿರೋದು ಸ್ವಲ್ಪ ತಡವಾಯಿತು ಅಂತ ಅನಿಸುತ್ತೆ. ಆದ್ರೂ ಕೂಡ ಬೆಟರ್ ಲೇಟ್ ದ್ಯಾನ್ ನೆವರ್. ಅಟ್ಲೀಸ್ಟ್ ಈಗಲಾರು ಮಾಡ್ತಾಯಿದ್ದಾರೆ. ಅತ್ಯಂತ ಉತ್ತಮವಾದ ಕಾರ್ಯ. ಅದನ್ನು ನಗರ ಪಾಲಿಕೆಯವರು ಶೀಘ್ರವಾಗಿ ಮಾಡಲಿ. ಮತ್ತು ಆ ಸರ್ಕಲ್ನ ಬರೀ ಮಾಡೋದಂದ್ರೆ ಪುತ್ಥಳಿ ಪ್ರಾರಂಭ ಮಾಡೋದೊಂದೇ ಅಲ್ಲ, ಅದನ್ನು ಅಂದವಾಗಿ ಸರ್ಕಲ್ನ ಮೇಂಟೈನ್ ಕೂಡ ಮಾಡಲಿ ಅಂತ ನಾವೆಲ್ಲರೂ ಆಶಿಸೋಣ. ಸ್ನೇಹಿತರೆ, ಈಗ ನಾನು ಬರ್ತಿರೋ ವಿಚಾರ ಏನು ಅಂತಂದರೆ, ಹಾಸನ ಅಂತಂದರೆ ಹೊಯ್ಸಳರು ಅಂತಂದರೆ ಹಾಸನ 350 ವರ್ಷಗಳ ಕಾಲ ದಕ್ಷಿಣ ಭಾರತದ ಈ ಭೂಭಾಗವನ್ನು ಅದ್ಭುತವಾಗಿ ಆಳಿ ನಮ್ಮ ದೇಶಕ್ಕೆ, ಈ ನಾಡಿಗೆ ಕಲೆ, ಸಂಸ್ಕೃತಿ, ಈ ಅಭಿವೃದ್ಧಿ ಇತ್ಯಾದಿ ವಿಚಾರಗಳಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ಹೊಯ್ಸಳರು ಎಂದರೆ ಪೌರುಷದ ಸಂಕೇತ. ಹೊಯ್ಸಳರು ಎಂದರೆ ತ್ಯಾಗದ ಸಂಕೇತ. ಹೊಯ್ಸಳರು ಎಂದರೆ ಸ್ವಾಭಿಮಾನದ ಸಂಕೇತ. ಹೊಯ್ಸಳರು ಎಂದರೆ ಬಲಿದಾನದ ಸಂಕೇತ. ಹೊಯ್ಸಳರು ಎಂದರೆ ಕಲಾ ಸಂಸ್ಕೃತಿ ಸಂಕೇತ. ಸ್ನೇಹಿತರೆ, 350 ವರ್ಷಗಳ ಕಾಲ ಆಳಿದ ಹೊಯ್ಸಳರು ಕೇವಲ ಮೋಜು ಮಸ್ತಿನಲ್ಲಿ ಕಾಲ ಕಳೀಲಿಲ್ಲ. ಗ್ರಾಮಗಳನ್ನ ಅವರು ಅಭಿವೃದ್ಧಿಪಡಿಸಿದ್ರು. ಇವತ್ತು ನೀವು ಹಾಸನ ಜಿಲ್ಲೆಯಲ್ಲಿ ಸುತ್ತಮುತ್ತ ನಾವೇನು ಕೆರೆಕಟ್ಟೆಗಳನ್ನ ನೋಡ್ತೀವೋ, ಹೆಚ್ಚಿನ ಕೆರೆಕಟ್ಟೆಗಳಿಲ್ಲ. ಅದನ್ನು ಅಭಿವೃದ್ಧಿಪಡಿಸಿದ್ದು ಅಥವಾ ಅದನ್ನು ಆರಂಭ ಮಾಡಿದ್ದು ಹೊಯ್ಸಳರ ಕಾಲದಲ್ಲಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಗ್ರಾಮಗಳನ್ನ ಹುಟ್ಟಾಕಿದ್ದು, ಕೆರೆಗಳನ್ನ ಕಟ್ಟಿಸಿದ್ದು, ನೀರಾವರಿಗೆ ಪ್ರೋತ್ಸಾಹ ಕೊಟ್ಟಿದ್ದು, ಅದಷ್ಟೇ ಅಲ್ಲ, ಕಲೆ ಮತ್ತು ಸಂಸ್ಕೃತಿಗೂ ಕೂಡ ಅವರು ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದರು. ನಾವು ಹಾಸನ ಜಿಲ್ಲೆಯ ಗ್ರಾಮಗಳಲ್ಲಿ, ನಗರಗಳಲ್ಲಿ ಅನೇಕ ವೀರಗಲ್ಲುಗಳನ್ನ, ಶಾಸನಗಳನ್ನ ಹೊಯ್ಸಳ ಕಾಲದ್ದು ನೋಡ್ತಾ ಇರ್ಬೋದು. ಇದು ಯಾವುದು ಬೇಡ ಅಂತಂದರೆ ಸ್ನೇಹಿತರೆ, ಈಗ ನಾವು ಹಾಸನದಲ್ಲಿದ್ದೀವಿ. ನಮ್ಮೂರ ತಾಯಿ ಹಾಸನಾಂಬೆ ದೇವಾಲಯ ಪ್ರಾರಂಭ ಆಗಿದ್ದು ಹೊಯ್ಸಳ ಕಾಲದಲ್ಲಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ನಮ್ಮ ವಿಶ್ವದ ಭೂಪಟದಲ್ಲಿ ಹಾಸನ ಜಿಲ್ಲೆ ಗುರುತಿಸ್ಕೊಂಡಿದೆ ಅಂತಂದರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಬೇಲೂರಿನ ಶ್ರೀ ಚೆನ್ನಕೇಶ್ವರ ದೇವಾಲಯ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇವತ್ತು ಅದು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಕೊಂಡಿದೆ. ಅದನ್ನು ನಮ್ಮ ನಾಡಿಗೆ ನೀಡಿದ್ದು ಹೊಯ್ಸಳರು. ಇಂತಹ ಹೊಯ್ಸಳರು ನಮ್ಮ ಹಾಸನ ಜಿಲ್ಲೆಯ ಅಸ್ಮಿತೆ. ಅದು ನಮ್ಮ ಹಾಸನ ಜಿಲ್ಲೆಯ ನಮ್ಮೆಲ್ಲರ ಅಸ್ಮಿತೆ. ಅದು ಆ ಹೊಯ್ಸಳ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ? ಅವರ ಹೆಸರನ್ನ ನಾವು ಅಜರಾಮರವಾಗಿ ಉಳಿಸ್ಲಿಕ್ಕೆ, ಮುಂದಿನ ಪೀಳಿಗೆಗೂ ಕೂಡ ತಲುಪಿಸ್ಲಿಕ್ಕೆ ನಾವು ಹಾಸನಲ್ಲಿ ಏನು ಕಾರ್ಯ ಮಾಡಿದ್ದೇವೆ ಅಂತ ನಾವು ನೋಡ್ತು ಅಂತಂದರೆ, ಒಂದು ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹೊಯ್ಸಳ ಸಭಾಂಗಣ ಅಂತ ನಾವು ನೋಡ್ತೀವಿ. ಕನ್ನಡ ಸಾಹಿತ್ಯ ಪರಿಷತ್, ಅದೇನು ಸರ್ಕಾರದ್ದಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತವರು ಹೊಯ್ಸಳ ಬಾಗಿಲು ಅಂತ ಹೆಸರಿಟ್ಟಿದ್ದಾರೆ. ಅದು ಬಿಟ್ಟರೆ ಹೊಯ್ಸಳರ ಹೆಸರು ಅನ್ನೋದು ನಾವೇನು ಹೆಚ್ಚು ಕಾಣೋದಿಲ್ಲ. ಯಾಕೆ ನಮಗೆ ಈ ನಿರ್ಲಿಪ್ತ ಮನೋಭಾವ? ಯಾಕೆ ಹೊಯ್ಸಳರು ಆ ಮಟ್ಟಿಗೆ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ, ಯಾಕೆ ನಾವು ಅವ್ರನ್ನ ಕಡೆಗಣಿಸ್ತಾ ಇದ್ದೀವಿ? ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ, ನಾವು ಅವ್ರಿಗೆ ಮಾಡ್ತಿರ್ತಕ್ಕಂಥ ಒಂದು ಅವಮಾನ. ಸ್ನೇಹಿತರೆ, ನಾನು ಕಳಕಳಿಯಿಂದ ಮಹಾನಗರ ಪಾಲಿಕೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಮಸ್ತ ಅಧಿಕಾರಿಗಳನ್ನ, ರಾಜಕಾರಿಗಳನ್ನ ನಾನು ಈ ಮೂಲಕ ಕೇಳ್ಕೊಡೋದೇನು ಅಂತಂದರೆ, ನೀವು ನರಸಿಂಹರಾಜ ವೃತ್ತದಲ್ಲಿ ನರಸಿಂಹರಾಜ ಒಡೆಯರವರ ಪುತ್ಥಳಿನ ಮಾಡಿ, ಭಾಳ ಸಂತೋಷ. ಆದರೆ ನಾವು ಈ ಕಡೆ ಭಾಗದಲ್ಲಿ ನೋಡ್ತು ಅಂತಂದರೆ, ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಪುತ್ಥಳಿ ಇದೆ. ಅದ್ರ ಪಕ್ಕದಲ್ಲಿ ಒಂದು ಫೌಂಟನ್ ಇದೆ. ದಯವಿಟ್ಟು ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟವರು ಅಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಹೊಯ್ಸಳ ಲಾಂಛನನ ಮಾಡಲಿ. ಸಾವಿರಾರು ಲಕ್ಷಾಂತರ ಪ್ರವಾಸಿಗರು ನಮ್ಮ ಜಿಲ್ಲೆಗೆ ಬರ್ತಾರೆ, ಮೇಲೆ ಹೋಗ್ತಾರೆ. ಅವರಿಗೆ ಹೊಯ್ಸಳರ ನಾಡು ಇದು ಅಂತಕ್ಕಂಥ ಹೇಳ್ತಕ್ಕಂಥ ಒಂದೇ ಒಂದು ಕುರುಹು ಕೂಡ ನಾವಿಲ್ಲಿ ಕಾಣೋದಿಲ್ಲ ಹಾಸನ ನಗರದಲ್ಲಿ. ಹಾಸನ ನಗರದ ಜೀವನದಿ ಹೇಮಾವತಿ ಸ್ಟ್ಯಾಚ್ಯೂ ಇದೆ, ಪ್ರತಿಮೆ ಇದೆ. ಹೊಯ್ಸಳ ನಾಡು ಅಂತ ಹೇಳಿಕ್ಕೆ ಹೊಯ್ಸಳ ಒಂದೇ ಒಂದು ಲಾಂಛನ ಕೂಡ ನಮ್ಮ ಹಾಸನ ನಗರದಲ್ಲಿ ಇಲ್ಲ. ನಾವು ಅವ್ರನ್ನ ತೋರಿಸ್ತಾ ಇರೋ ಗೌರವ. ನಮ್ಮ ನಾಡಿನ ನಾವು ಕೆಲವು ವಿಚಾರ ಭಾಳ ಬೇಸರ ಆಗುತ್ತೆ. ರಾಜಕಾರಣಿಗಳಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಅವರು ವಿದ್ವಾಂಸರುಗಳಿರ್ಬೋದು, ಬರಹಗಾರ, ಎಲ್ಲರೂ ಪುಟಗಟ್ಟಲೆ ಬರೆದಿದ್ದು ಭಾಷಣ ಮಾಡಿದ್ದು. ಆದರೆ ಹೊಯ್ಸಳರ ಬಗ್ಗೆ ಒಬ್ಬರು ಮಾತಾಡಲ್ಲ. ಇವತ್ತು ಅವ್ರು ಇರಲಿಲ್ಲ ಅಂದರೆ ಹಾಸನ ಜಿಲ್ಲೆ ಎಲ್ಲಿರೋದು? ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಎರಡನೇ ವಿಚಾರ, ನರಸಿಂಹರಾಜ ಒಡೆಯರವರು ನಮ್ಮ ನಾಡಿಗೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಅವ್ರು ಪುತ್ಥಳಿ ಮಾಡಿ ಭಾಳ ಸಂತೋಷ. ಆದರೆ ಒಡೆಯರವರ ಅಸ್ಮಿತೆ ಮೈಸೂರು ನಗರದಲ್ಲಿ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಅವರು ಕಾಪಾಡ್ಕೊಂಡಿದ್ದಾರೆ. ಮೈಸೂರು ಅಂತಂದರೆ ಒಡೆಯರವರ ಅಸ್ಮಿತೆಯನ್ನು ಕಾಪಾಡಿದ್ದಾರೆ. ಆದರೆ ನಾವು ಹಾಸನದವರು ಹೊಯ್ಸಳರ ಅಸ್ಮಿತೆಯನ್ನು ಕಾಪಾಡಿದ್ದೀವ? ಒಂದು ಪ್ರಶ್ನೆನ ನಾವೇ ಕೇಳ್ಕೊಳ್ಳೋಣ. ಸ್ನೇಹಿತರೆ, ನಮಗೆ ಅನಿಸಿದ್ದು ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ನಾನು ಈಗ ಮತ್ತೊಮ್ಮೆ ಕೈ ಮುಕ್ಕೊಂಡು ಇದಕ್ಕೆ ಸಂಬಂಧಪಟ್ಟವ್ರನ್ನ ವಿನಂತಿಸ್ಕೊಳ್ತೇನೆ. ಏನು ಅಂತಂದರೆ, ಹಾಸನ ನಗರದ ಪ್ರಮುಖ ಕೇಂದ್ರವಾಗಿರ್ತಕ್ಕಂಥ ಈ NR ಸರ್ಕಲ್ನಲ್ಲಿ ಅಲ್ಲಿ ಫೌಂಟನ್ ಇದೆ, ಅದು ಜಾಗ ಇದೆ. ಹೇಗಿದ್ರೂ ಅದು ಬೇರೆ ಯಾವುದಕ್ಕೂ ಉಪಯೋಗ. ದಯವಿಟ್ಟು ಆ ಜಾಗದಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ
ಹೊಯ್ಸಳ ಲಾಂಛನನ ಮಾಡಿ ಇದು ಹೊಯ್ಸಳರ ನಾಡು ಅಂತಕ್ಕಂಥ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಬೇಲೂರಿಗೆ ಹೋಗೋರಿರ್ಬೋದು, ಹಳೆಬೀಡಿಗೆ ಹೋಗೋರಿರ್ಬೋದು, ಇನ್ನು ಹಾಸನಾಂಬೆ ಜಾತ್ರೆ ಟೈಮಲ್ಲಿ ಅಂಕನೂ ಸಾವಿರಾರು ಜನ ಭಕ್ತರು ಬರ್ತಾರೆ. ಗೊತ್ತಾಗಲಿ, ಇದನ್ನು ಮಾಡಲಿ ಅಂತ ನಾನು ಮತ್ತೊಮ್ಮೆ ಇದಕ್ಕೆ ಸಂಬಂಧಪಟ್ಟವರಲ್ಲಿ ಕಳಕಳಿಯಿಂದ ಬೇಡ್ಕೊತೇನೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಅಟ್ಲೀಸ್ಟ್ ಈಗಲಾದರೂ ಕೂಡ ಇದ್ರ ಬಗ್ಗೆ ಕಾರ್ಯೋನ್ಮುಖವಾಗಲಿ, ಇಲ್ಲಿ ನರಸಿಂಹರಾಜ ಒಡೆಯರವರ ಪುತ್ಥಳಿನ ಮಾಡಲಿ, ಅದ್ರ ಜೊತೆಯಲ್ಲಿ ಇಲ್ಲಿ ಹೊಯ್ಸಳ ಲಾಂಛನನ ಕೂಡಲೇ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ. ನಮ್ಮ ಒಂದು ಆಶಯ ಏನು, ಹೊಯ್ಸಳ ಲಾಂಛನ ಎನ್ನ ಸರ್ಕಲ್ ಆಗಲಿ ಅಂತಕ್ಕಂಥ ಒಂದು ಆಶಯ ನೆರವೇರಲಿ ಅಂತ ನಾನು ಭಗವಂತನಲ್ಲಿ ಮತ್ತು ತಾಯಿ ಹಾಸನ ಮೇಲೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.